ಈ ರೀತಿ ಉಪ್ಪಿಟ್ಟು ಮಾಡಿ ಕೊಟ್ಟರೆ ಇಷ್ಟ ಇಲ್ಲದೆ ಇರೋರು ತುಂಬ ಇಷ್ಟಪಟ್ಟು ತಿಂತಾರೆ. ಹೊಟ್ಟೆಗೂ ತುಂಬ ಹಿತವಾಗಿರುತ್ತೆ, ಮಾಡೋದಕ್ಕೆ ತುಂಬ ಸುಲಭ. ಬಡಿಸ್ತಾ ಇರುವಾಗ ಏನೋ ಸ್ಪೆಷಲ್ ತಿಂಡಿ ಮಾಡಿದಾರಾ ಅಂತ ಅನಿಸುತ್ತೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನೀರು ಉಪ್ಪಿಟ್ಟು ಹಾಗೂ ಅದಕ್ಕೆ ಒಂದು ನೀರು ಚಟ್ನಿನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆನಲ್ಲಿ ಅರ್ಧ ಕಪ್ಪು ಅಂದರೆ 120 ml ಹಿಡಿಯುವಂತಹ ಕಪ್ಪಲ್ಲಿ ಮೀಡಿಯಮ್ ರವೆನ ತಗೊಂಡು 1 ಚಮಚ ಎಣ್ಣೆ ಹಾಕಿ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಬೇಕು, ಅದೆಲ್ಲ ಅರಳಿಕೊಂಡು ಬಿಳಿ ಬಿಳಿ ಆಗುತ್ತೆ. ಅಷ್ಟಾಗೋವರೆಗೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಆಮೇಲೆ ಇನ್ನೊಂದು ಬಾಣಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡಬೇಕು. ಸಾಸಿವೆ ಸಿಡಿಯೋಕ್ಕೆ ಶುರುವಾದ ಕೂಡಲೇ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕಿ ಒಂದು ಸುತ್ತು ಹುರಿಬೇಕು. ಹಸಿಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚಟ್ನಿ ಇರೋದ್ರಿಂದ ಹೆಚ್ಚು ಖಾರ ಏನೂ ಬೇಕಾಗೋದಿಲ್ಲ. ಶುಂಠಿ 1 ಚಮಚದಷ್ಟು ಹಾಕಿ ಆಮೇಲೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಾಡಬೇಕು, ಚೂರು ಬಣ್ಣ ಬದಲಾಗಬೇಕು, ಅಲ್ಲಿವರೆಗೆ ಹುರಿಬೇಕಾಗತ್ತೆ. ಹುರಿಯೋಷ್ಟೊತ್ತಿಗೆ ಒಂದು ದೊಡ್ಡ ಚಿಟಿಕೆ ಅರಿಶಿನ, ಇಂಗು ಮತ್ತು ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕಬೇಕು. ಸಾಧಾರಣವಾಗಿ ಅರ್ಧ ಕಪ್ಪು ರವೆಯಿಂದ ಮಾಡೋ ಉಪ್ಪಿಟ್ಟು ಅಂತಂದರೆ ಅರ್ಧ ಚಮಚ ಉಪ್ಪು ಸಾಕಾಗುತ್ತೆ. ಇಲ್ಲಿ ನೀರಾಗಿ ಮಾಡ್ತಾ ಇರೋದ್ರಿಂದ ನಾನು 1 ಚಮಚ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಚೆನ್ನಾಗಿ ಹುರಿದಾದ್ಮೇಲೆ 5 ರಿಂದ 6 ಪಟ್ಟು ನೀರನ್ನು ಹಾಕಿ ಕುದಿಸ್ಕೊಳ್ಬೇಕು. ನಿಮ್ಗೆ ಸ್ವಲ್ಪ ಜಾಸ್ತಿ ತೆಳ್ಳಗಿರಲಿ ಅಂದರೆ 6 ಕಪ್ ಹಾಕಿ, ಇಲ್ಲ ಅಂದರೆ 5 ಹಾಕಿದ್ರೆ ಸಾಕು. ಅಂದರೆ ರವೆ ಯಾವ ಕಪ್ಪಲ್ಲಿ ಹಾಕಿರ್ತೀರಲ್ಲ ಅದೇ ಕಪ್ಪಲ್ಲಿ 5 ಅಥವಾ 6 ಕಪ್ ನೀರು ಹಾಕಿದ್ರೆ ಆಯಿತು. ಆಮೇಲೆ ಹುರಿದಿರುವಂತಹ ರವೆನ ಹಾಕಿ ಚೆನ್ನಾಗಿ ಹೀಗೆ ಮಗ್ಚಬೇಕು. ನೀರು ಉಪ್ಪಿಟ್ಟಿಗೆ ರವೆನ ಚೆನ್ನಾಗಿ ಹುರಿಯೋದು ತುಂಬ ಮುಖ್ಯ, ಅದನ್ನು ಮಿಸ್ ಮಾಡಬೇಡಿ ನೀವು. ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರಿದಿಟ್ಕೊಂಡು ಮತ್ತೆ ಉಪಯೋಗಿಸಿ. ಇಲ್ಲಿ ಕುದೀತಾ ಇರುವಾಗ 1 ಚಮಚ ತುಪ್ಪ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು, ಒಂದು ಅರ್ಧ ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೋದು ಆಪ್ಷನಲ್ಲು, ಆದರೆ ಈ ರೀತಿ ಮಾಡಿರೋ ಉಪ್ಪಿಟ್ಟಿಗೆ ಒಂಚೂರು ಸಕ್ಕರೆ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಅವಾಗವಾಗ ಮಗ್ಚುತ್ತಾ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಇಷ್ಟು ತೆಳ್ಳಗಿರುತ್ತೆ. ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿದ್ರೆ ಆಯಿತು. ತುಂಬ ಸುಲಭವಾಗಿ ಉಪ್ಪಿಟ್ಟು ತಯಾರಾಯಿತು. ಇನ್ನು ಚಟ್ನಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪು ಹಸಿ ತೆಂಗಿನ ತುರಿ, 1/4 ಕಪ್ಪು ಹುರುಗಡ್ಲೆ, ಒಂದು ಸಣ್ಣ ಚೂರು ಶುಂಠಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇಲ್ಲಿ ಸಹ ನಾವು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀವಿ, ತೆಂಗಿನಕಾಯಿ ಹಾಕ್ತಾ ಇದ್ದೀವಿ. ಹಾಗಾಗಿರೋದ್ರಿಂದ ಉಪ್ಪಿಟ್ಟಿಗೆ ನಾನು ತೆಂಗಿನಕಾಯಿ ಹಾಕಿಲ್ಲ, ಹಸಿಮೆಣಸಿನಕಾಯಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಸೊ ನೀವು ನೋಡಿಕೊಂಡು ರುಚಿನ ಹೊಂದಿಸ್ಕೊಂಡ್ರೆ ಆಯಿತು, ಬ್ಯಾಲೆನ್ಸ್ ಮಾಡಿದ್ರೆ ಆಯಿತು. ಇಲ್ಲಿ ನುಣ್ಣಗೆ ರುಬ್ಬಿರೋ ಚಟ್ನಿನ ಒಂದು ಪಾತ್ರೆಯಲ್ಲಿ ತೊಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ಎಣ್ಣೆ, ಸಾಸಿವೆ, ಇಂಗು ಮತ್ತು ಕರಿಬೇವಿನ ಒಂದು ಸಿಂಪಲ್ ಒಗ್ಗರಣೆನ ಕೊಟ್ಟೆ. ಅಷ್ಟು ಮಾಡಿದರೆ ಖಾರವಾಗಿರುವಂತಹ ನೀರು ಚಟ್ನಿನೂ ತಯಾರಾಗುತ್ತೆ. ಆಮೇಲೆ ಈ ರೀತಿ ಉಪ್ಪಿಟ್ಟು ಜೊತೆ ಆ ನೀರು ಚಟ್ನಿನ ಬಡಿಸಿದ್ರೆ ಆಯಿತು. ಯಾರೂ ಅಯ್ಯೋ ಉಪ್ಪಿಟ್ಟು ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋದೇ ಇಲ್ಲ. ಈ ರೀತಿ ಬಡಿಸೋಷ್ಟೊತ್ತಿಗೆ ತುಂಬ ಒಂದು ಏನೋ ಸ್ಪೆಷಲ್ ಒಳ್ಳೆ ತಿಂಡಿ ಮಾಡಿರೋ ಥರ ಅನಿಸುತ್ತೆ, ರುಚಿಯಾಗೂ ಇರುತ್ತೆ. ಖಂಡಿತ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.